ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಪೂಜಾ ಭಾಗ್ಯ ಹೇಳಿರೋ ಪ್ರಕಾರ ಬೆಳಗ್ಗೆನೆ ಎದ್ದು ದೇವ್ರಿಗೆ ಪೂಜೆ ಮಾಡ್ತಾರೆ. ಹಾಗೆ ಇಲ್ಲಿ ಎಲ್ಲರೂ ಖುಷಿಯಿಂದ ಮಂಗಳಾರತಿ ತೋರ್ತಾರೆ. ಸರಿ ಕಣ್ರಪ್ಪ, ನಂಗೆ ಲೇಟ್ ಆಯ್ತು, ನಂಗೆ ಆಫೀಸಲ್ಲಿ ಒಂದ್ ಮೀಟಿಂಗ್ ಇದೆ, ನಾನು ಹೋಗ್ಬರ್ತೀನಿ ಆಫೀಸ್ಗೆ, ತಿಂಡಿ ರೆಡಿ ಆಯ್ತಾ ಅಂತ ಕಾಮತ್ ಅವರು ಅಡ್ಗೆ ಅವ್ರನ್ನ ಕೇಳ್ತೀರಾ. ಇಲ್ಲ ಸರ್ ಅಂತ ಅಡ್ಗೆ ಅವ್ರು ಹೇಳ್ತಾರೆ. ಆಗ ಕಾಮತ್ ಅವ್ರಿಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಏನು ತಿಂಡಿ ಮಾಡಿಲ್ವಾ ಅಪ್ಪ, ಇಷ್ಟೊತ್ತಿಗೆ ಡೈಲಿ ತಿಂಡಿ ಮಾಡ್ತಾರೆ ಅಂತ ಯಾಕೆ ನಿಮ್ಗೆ ಗೊತ್ತಿಲ್ವಾ? ಅವರು ಟ್ಯಾಬ್ಲೆಟ್ ತಗೊಳಕ್ಕೆ ತುಂಬಾ ಲೇಟ್ ಆಗುತ್ತೆ, ಯಾಕೆ ಇಷ್ಟೊಂದು ಇರ್ರೆಸ್ಪಾನ್ಸಿಬಿಲಿಟಿ ಅಂತ ಆದಿ ಅಡ್ಗೆ ಅವ್ರಿಗೆ ಹೇಳ್ತಿರ್ತಾರೆ. ಮೀನಾಕ್ಷಿ ಮೇಡಮೇ ಬೇಡ ಅಂದ್ರು ಸರ್ ಅಂತ ಇಲ್ಲಿ ಅಡ್ಗೆ ಮಾಡೋರು ಹೇಳ್ತಾರೆ. ಆಮೇಲೆ ಎಲ್ಲರೂ ಮೀನಾಕ್ಷಿನೇ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ. ಏನಮ್ಮ ಮೀನಾಕ್ಷಿ, ನೀನು ತಿಂಡಿ ಮಾಡೋದಕ್ಕೆ ಬೇಡ ಅಂತ ಹೇಳ್ದ ಅಂತ ಕಾಮತ್ ಅವರು ಮೀನಾಕ್ಷಿನ್ ಕೇಳ್ತಾರೆ. ಹೌದಣ್ಣ, ನಾನೇ ಬೇಡ ಅಂದಿದ್ದು ಅಂತ ಮೀನಾಕ್ಷಿ ಹೇಳ್ತಾರೆ. ಯಾಕಮ್ಮ ಬೇಡ ಅಂತ ಹೇಳ್ದೆ ಅಂತ ಕಾಮತ್ ಅವ್ರು ಹೇಳ್ತಿದ್ರೆ, ಅದು ಅವರೆಲ್ಲ ಅಡ್ಗೆ ಮಾಡೋದು ಬೇಡ ಅಣ್ಣ, ಯಾಕೆಂದ್ರೆ ಈ ಮನೆ ಸೊಸೆ ಪೂಜಾ ಅಡ್ಗೆನ ಮಾಡ್ತಾಳೆ ಅಂತ ಇಲ್ಲಿ ಮೀನಾಕ್ಷಿ ಅವರು ಪೂಜಾ ಪಕ್ಕ ನಿಂತ್ಕೊಂಡು ಹೇಳ್ತಾರೆ. ಮೀನಾಕ್ಷಿ ಮಾತ್ ಕೇಳಿ ಇಲ್ಲಿ ಪೂಜಾ ಹಾಗೂ ಕಿಶನ್ಗೆ ತುಂಬಾ ಶಾಕ್ ಆಗ್ಬಿಡುತ್ತೆ. ಆ ಕಡೆ ಕಾಮತ್ ಅವ್ರು ಮಾತ್ರ ತುಂಬಾ ಖುಷಿಯಾಗಿರ್ತಾರೆ. ಹೌದಾ, ಒಳ್ಳೇದೇ ಆಯ್ತು, ಮನೆ ಸೊಸೆ ಬಂದ್ಮೇಲೆ ಅಡ್ಗೆ ಮಾಡ್ಸೋದು ನಮ್ ಸಂಪ್ರದಾಯ, ನಾನ್ ಅದನ್ನ ಮರ್ತೆ ಹೋಗಿದ್ದೆ. ನೋಡಮ್ಮ ಪೂಜಾ, ನಿಂಗೆ ಏನ್ ಸ್ವೀಟ್ ಬರುತ್ತೆ ಅದನ್ನೇ ಮಾಡಮ್ಮ, ಏನ್ ತೊಂದ್ರೆ ಇಲ್ಲ, ನಾವ್ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀವಿ ಅಂತ ಹೇಳಿ ಕಾಮತ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಏನತ್ತೆ ಈ ತರ ಮಾತಾಡ್ತಿದ್ದೀರಾ, ಪಾಪ ನಮ್ ಪೂಜನ್ಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ಗೊತ್ತಿತ್ತು ಈ ತರ ಅಡ್ಗೆ ಮಾಡು ಅಂತ ಹೇಳ್ತಿದ್ದೀರಾ ಅಂತ ಕಿಶನ್ ಹೇಳ್ತಾರೆ. ಏನ್ ಹೇಳ್ತಿದ್ಯಾ ಕಿಶನ್, ಅಡ್ಗೆ ಮಾಡಕ್ಕೆ ಪೂಜಂಗ್ ಬರಲ್ವಾ ಅಂತ ಮೀನಾಕ್ಷಿ ಹೇಳ್ತಾರೆ. ಹೌದು ಅತ್ತೆ, ನಮ್ ಪೂಜೆಗೆ ಕಾಫಿ ಟೀ ಇರ್ರಿ ಏನು ಮಾಡಕ್ ಬರಲ್ಲ ಅಂತ ಕಿಶನ್ ಹೇಳ್ತಾರೆ. ಆಗ ಆದಿ ಮನ್ಸಲ್ಲೇ ಥಿಂಕ್ ಮಾಡ್ತಾ ಇರ್ತಾರೆ. ನಾನೇನೋ ಭಾಗ್ಯನ್ ತಂಗಿ ಅಂದ್ರೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಕಲ್ತ್ಕೊಂಡು ಅಡ್ಗೆ ಗಿಡ್ಗೆ ಎಲ್ಲ ಮಾಡೋದ್ ಗೊತ್ತಿರುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ. ಯಾಕೆ ಅಂದ್ರೆ ಯಾವಾಗ್ಲೂ ಅಣ್ಣ ಹೇಳೋ ಪ್ರಕಾರ ಭಾಗ್ಯನ್ ಗರ್ಡಿಲ್ ಬಳ್ದಿರೋಳಲ್ವಾ, ಎಲ್ಲಾನು ಬರುತ್ತೆ ಅಂತ ನಾನ್ ಅನ್ಕೊಂಡಿದ್ದೆ. ಇವ್ಳು ನೋಡಿದ್ರೆ ಏನು ಕಲ್ತಿಲ್ವಾ ಅವಳ ಜೊತೆ ಇದ್ದು ಅಂತ ಮೀನಾಕ್ಷಿ ಹೇಳ್ತಾರೆ. ಆಗ ಆದಿ ಕೋಪ ಮಾಡ್ಕೊಂಡು ಇಲ್ಲಿ ಮೀನಾಕ್ಷಿನೇ ನೋಡ್ತಿರ್ತಾರೆ. ಆಗಲ್ಲ ಆದಿ ನನ್ ಮಾತಿನರ್ಥ, ಅಂದ್ರೆ ಭಾಗ್ಯ ಅಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ, ಅವಳು ಶೆಫ್ ಆಗಿ ಒಂದ್ ಹೋಟೆಲ್ ಅಲ್ಲಿ ಕೆಲ್ಸನೂ ಮಾಡ್ತಿದ್ಲು, ತಂಗಿ ನೋಡಿದ್ರೆ ಒಂದ್ ಕಾಫಿ ಟೀ ಮಾಡಕ್ ಬರಲ್ಲ ಅಂದ್ರೆ ಬೇಸಿಕ್ ಸೆನ್ಸ್ ಇಲ್ಲ ಅಂದ್ರೆ ಕಷ್ಟ ಅಲ್ವಾ? ಒಂದ್ ಮನೆಗೆ ಮದ್ವೆ ಆಗಿ ಹೋಗ್ತಿದ್ದೀನಿ ಅಂದ್ಮೇಲೆ ಅದೆಲ್ಲ ಕಲ್ತ್ಕೋಬೇಕಾಗಿದ್ದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಅದನ್ ಬಿಟ್ಟಾಕು, ಫಸ್ಟ್ ಆಫ್ ಆಲ್ ಅವಳ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಅದು ಅವಳ ತಂದೆ ತಾಯಿ ಹಾಗೂ ಅವ್ರ ಮನೆಯವ್ರ ರೆಸ್ಪಾನ್ಸಿಬಿಲಿಟಿ. ಮದ್ವೆ ಮಾಡಿ ಕಳ್ಸ್ಬಿಡೋದಷ್ಟೇ ಅಲ್ಲ, ಮದ್ವೆ ಹುಡುಗಿಗೆ ಬೇಸಿಕ್ ಥಿಂಗ್ಸ್ ಆದ್ರೂ ಗೊತ್ತಿರ್ಬೇಕಲ್ವಾ ಆದಿ ಅಂತ ಹೇಳಕ್ ಬಂದೆ ಅಂತ ಮೀನಾಕ್ಷಿ ಆದಿ ನೋಡ್ಕೊಂಡು ಹೇಳ್ತಾರೆ. ಅದು ನಂಗೆ ಏನು ಮಾಡಕ್ ಬರಲ್ಲ, ಎಷ್ಟ್ ಮಾಡಕ್ ಬರುತ್ತೋ ಅಷ್ಟು ನಾನ್ ಮಾಡ್ತೀನಿ ಅಂತ ಇಲ್ಲಿ ಪೂಜಾ ಹೇಳ್ತಾರೆ. ಏನು ಮಾಡಕ್ ಬರಲ್ಲ, ಎಷ್ಟ್ ಮಾಡಕ್ ಬರುತ್ತೆ ಅಷ್ಟ್ ಮಾಡ್ತೀಯಾ, ಏನ್ ಹೇಳ್ತಿದ್ಯಾ ಪೂಜಾ ನೀನು? ಅಲ್ಲ ಅಣ್ಣಂಗೆ BP ಮತ್ತೆ ಶುಗರ್ ಎಲ್ಲ ಇದೆ, ಅದಕ್ಕಣ್ಣ ಟ್ಯಾಬ್ಲೆಟ್ ತಗೊಳ್ಳೇಬೇಕು, ಟ್ಯಾಬ್ಲೆಟ್ ತಗೋತಿದಂಗೆ ತಿಂಡಿ ಮಾಡ್ಬೇಕು, ನೀನ್ ನೋಡಿದ್ರೆ ಏನ್ ಮಾಡಕ್ ಬರುತ್ತೆ ಅಷ್ಟ್ ಮಾಡ್ತೀನಿ ಅಂತ ಈ ತರ ಕೇರ್ಲೆಸ್ ಆಗಿ ಮಾತಾಡ್ತಿದ್ಯಲ್ಲ ಅಂತ ಮೀನಾಕ್ಷಿ ಪೂಜಂಗ್ ಬೈದ್ಬಿಡ್ತಾರೆ. ಆಗ ಪೂಜಂಗಂತೂ ತುಂಬಾ ಬೇಜಾರಾಗಿರುತ್ತೆ. ಅದು ನಂಗೆ ಅಷ್ಟೊಂದೆಲ್ಲ ಮಾಡಕ್ ಬರಲ್ಲ ಅಂತ ಪೂಜಾ ಹೇಳ್ತಾರೆ. ಅಲ್ಲ ಪೂಜಾ ಅಂತ ಇಲ್ಲಿ ಮೀನಾಕ್ಷಿ ಹೇಳಕ್ ಹೋಗ್ತಾರೆ. ಅತ್ತೆ ಇಲ್ಲಿಗೆ ಇದು ನಿಲ್ಸ್ಬಿಡ್ತೀರಾ ದಯವಿಟ್ಟು, ಈಗೇನು ಮದ್ವೆ ಆಗಿದ್ ವಸ್ತ್ರಲ್ಲಿ ಮನೆ ಸೊಸೆ ಏನಾದ್ರೂ ಸಿಹಿ ಮಾಡ್ಬೇಕಲ್ವಾ, ಮಾಡ್ತಾ ಇರ್ಬಿಡು. ಪೂಜಾ ನಿಂಗೇನಾದ್ರೂ ಸಿಹಿ ಮಾಡಕ್ ಬರುತ್ತಾ ಅಂತ ಆದಿ ಹೇಳ್ತಾರೆ. ಅದು ಬಾಬಾ ನಂಗೆ ಕೇಸರಿ ಬಾತ್ ಬಿಟ್ರೆ ಏನು ಮಾಡಕ್ ಬರಲ್ಲ ಅಂತ ಪೂಜಾ ಹೇಳ್ತಾರೆ. ಹೌದಾ, ಸರಿ ಆಯ್ತು. ಅವ್ರ ಪ್ರಕಾರ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಮನೆ ಸೊಸೆ ಏನಾದ್ರು ಸ್ವಂತ ಸ್ವೀಟ್ ಮಾಡ್ಬೇಕು, ಕೇಸರಿ ಬಾತು ಸ್ವೀಟ್ ಆಗುತ್ತೆ ಅಲ್ವಾ? ನಾನು ಅಡ್ಗೆ ಅವ್ರಿಗೆ ಹೇಳ್ತೀನಿ ಏನಾದ್ರೂ ಅಪ್ಪಂಗೆ ಬ್ರೇಕ್ಫಾಸ್ಟ್ ಮಾಡಿ ಅಂತ, ನೀನೇನು ಸ್ವೀಟ್ ಒಂದ್ ಮಾಡು ಪೂಜಾ ಅಷ್ಟೇ ಸಾಕು, ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಅಂತ ಆದಿ ಹೇಳ್ತಾರೆ. ಆಗ ಕಿಶನ್ ಥ್ಯಾಂಕ್ಸ್ ಬ್ರೋ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ. ಅಶೋಕ್ ಏನು ಥ್ಯಾಂಕ್ಸ್, ಅದು ನೀನು ನನಗೆ ಹೇಳ್ತಿದ್ಯಾ? ಕಮಾನ್ ಕಿಶನ್, ನಾನೇನಂತ ಘನದಾರಿ ಕೆಲಸ ಮಾಡ್ತೀನಿ ಅಂತ ನಂಗೆ ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ, ಹೋಗು ಹೋಗು, ಯಾಕೆ ಜಿಮ್ ಕಡೆ ಹೋಗೋ ಜ್ಞಾನನೇ ಇಲ್ವಾ ನಿಂಗೆ? ಬೇಗ ಕೆಲ್ಸದವ್ರು ಬ್ರೇಕ್ಫಾಸ್ಟ್ ಮಾಡ್ತಾರೆ, ಹಾಗೆ ನಿನ್ ಹೆಂಡತಿ ಪ್ರೀತಿಯಿಂದ ಸ್ವೀಟು ಮಾಡ್ತಾಳೆ, ಅದನ್ನ ತಿನ್ಕೊಂಡು ಜಿಮ್ಗೂ ಹೋಗಿ ಸ್ವಲ್ಪ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಕೊಡು. ಈಗ ಮದ್ವೆ ಆಗಿದ್ಯಾ ಒಪ್ಕೋತೀನಿ, ಬಟ್ ಈಗ ನೀನು ನಿನ್ ಹೆಂಡತಿ ನೋಡ್ಕೋಬೇಕು, ಆ ರೆಸ್ಪಾನ್ಸಿಬಿಲಿಟಿ ನೀನ್ ತಗೊಳ್ಳೇಬೇಕು ಅಂತ ಆದಿ ಕಿಶನ್ ಹೇಳ್ತಿರ್ತಾರೆ. ಹಾ ನಾ ಸರಿ ಅಣ್ಣ ಹೋಗ್ತೀನಿ ಅಂತ ಕಿಶನ್ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಬಾವಾ ಅಂತ ಹೇಳಿ ಇಲ್ಲಿ ಪೂಜಾ ಹೋಗ್ತಾರೆ. ಆಮೇಲೆ ಜೊತೆಗೆ ಕಿಶನ್ ಕೂಡ ಹೋಗ್ತಾರೆ. ಇಲ್ಲಿ ಕನಿಕಾ ಹಾಗೂ ಮಹಿತಾ ಮಾತ್ರ ತುಂಬಾ ಕೋಪ ಮಾಡ್ಕೊತಿರ್ತಾರೆ. ಏನತ್ತೆ ಇದೆಲ್ಲ, ನೀವು ಅವಳನ್ನ ಫಸ್ಟ್ ಟಾಸ್ಗೆ ಕೊಟ್ಟು ಹೇಗಾದ್ರೂ ಮಾಡಿ ಸೋಲ್ಸಿ ಅವಳ ಅಕ್ಕ ಬಾಕಿಂಗ್ಗೆ ಚೆನ್ನಾಗಿ ಅವಮಾನ ಮಾಡೋಣ ಅಂತ ನೀವು ಪ್ಲಾನ್ ಮಾಡ್ಕೊಂಡ್ರಿ, ಇಲ್ಲಿ ನೋಡಿದ್ರೆ ಆದಿ ಬ್ರೋ ಬಂದು ಎಲ್ಲಾನು ಸೇವ್ ಮಾಡ್ಬಿಟ್ರಲ್ಲ ಅಂತ ಕನಿಕಾ ಬೈತಿರ್ತಾರೆ. ಹೌದು ಕನಿಕಾ, ನಾನೇನೋ ಅನ್ಕೊಂಡಿದ್ದೆ ಆ ದಿನ, ಅವನು ನಾವ್ ಅನ್ಕೊಂಡಿರೋ ತರ ಅಲ್ಲ, ತುಂಬಾ ಚೇಂಜ್ ಆಗ್ಬಿಟ್ಟಿದ್ದಾನೆ, ಇದಕ್ಕೆಲ್ಲ ಕಾರಣ ಆ ಭಾಗ್ಯನೇ. ಮೊದ್ಲು ಭಾಗ್ಯ ತನ್ ತಂಗಿ ಪೂಜಂಗೆ ಏನು ಹೆಲ್ಪ್ ಮಾಡ್ಬಾರ್ದು, ಹಾಗೆ ಇಲ್ಲಿ ಪೂಜಾ ನಾನ್ ಒಂಟಿಯಾಗಿ ಹೋಗ್ತಿದೀನಿ ಅಂತ ಅನ್ಸ್ಬೇಕು, ಆ ತರ ಫೀಲ್ ಮಾಡೋಣ, ಆಟೋಮೆಟಿಕ್ ಆಗಿ ಅವಳಿಗೆ ಈ ಮನೆಗೆ ಯಾಕಾದ್ರೂ ಸೊಸೆಯಾಗಿ ಬಂದ್ನು ಅಂತ ಅನ್ಸುತ್ತೆ, ಆ ತರ ಮಾಡೋಣ ಅಂತ ಇಲ್ಲಿ ಮೀನಾಕ್ಷಿ ಕನಿಕಾಗೆ ಹೇಳ್ತಿರ್ತಾರೆ. ಆಮೇಲೆ ಇಲ್ಲಿ ಭಾಗ್ಯ ಫುಡ್ ಕೇಟರಿಂಗ್ ಗೆ ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ ಕಾರಲ್ಲಿ ಟಿಫನ್ ಬಾಕ್ಸ್ ಅಲ್ಲೆಲ್ಲ ಊಟ ಇಟ್ಕೊಂಡು ಕಾರಲ್ಲಿ ಹೋಗ್ತಿರ್ತಾರೆ. ಹೋಗ್ಬೇಕಾದ್ರೆ ಮಧ್ಯ ದಾರಿಲಿ ಕಾರು ನಿಂತೋಗುತ್ತೆ. ಇದೇನಿದು ಕಾರ್ಯ ನಿಂತೋಯ್ತಲ್ಲ, ನಾನ್ ಬೇರೆ ಫುಡ್ ಡೆಲಿವರಿ ಇಂಟೈಗ್ ಮಾಡ್ಬೇಕು,
ಪಾಪ ಅಲ್ಲಿ ಎಷ್ಟು ಹಸ್ಕೊಂಡಿರ್ತಾರೋ ಏನೋ ಅಂತ ಹೇಳಿ ಭಾಗ್ಯ ಟೆನ್ಷನ್ ಮಾಡ್ಕೊತಿರ್ತಾರೆ. ಒಂದ್ಸಲಿ ನೋಡೇ ಬಿಡೋಣ ಆಚೆ ಏನಾಗಿದೆ ಅಂತ ಹೇಳಿ ಆಚೆ ಹೋಗಿ ನೋಡಿದ್ರೆ ಅಲ್ಲಿ ಕಾರ್ದು ಟೈರು ಪಂಚರ್ ಆಗಿರುತ್ತೆ. ಪಂಚರ್ ಆಗ್ಬಿಟ್ಟಿದೆಯಲ್ಲ, ನಾನು ಕಾರ್ ತಗೊಂಡು ಓಡಾಡಿ ತುಂಬಾ ದಿನ ಆಗೋಯ್ತು, ಮದ್ವೆ ಮದ್ವೆ ಅಂತ ಹೇಳಿ ನಾನು ಕಾರ್ ಕಡೆ ಗಮನನೇ ಕೊಡಕ್ ಆಗ್ತಿಲ್ಲ, ನಾನೇ ಪಂಚರ್ ಹಾಕ್ಬಿಡ್ತೀನಿ, ಬೇಗ ಪಂಚರ್ ಹಾಕ್ಬಿಟ್ಟು ಅವ್ರಿಗೆ ಫುಡ್ ಡೆಲಿವರಿ ಕೊಟ್ಬಿಡ್ತೀನಿ ಅಂತ ಇಲ್ಲಿ ಭಾಗ್ಯ ಮನ್ಸಲ್ಲೇ ಅನ್ಕೊಂಡು ಆಮೇಲೆ ಡಿಕ್ಕಿ ಹತ್ರ ಹೋಗಿ ಟೈರ್ ತಗೊಂಡು ಪಂಚರ್ ಹಾಕೋದಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇಲ್ಲಿ ಆದಿ ಕೂಡ ಅದೇ ದಾರಿಯಲ್ಲಿ ಹೋಗ್ತಿರ್ತಾರೆ. ಭಾಗ್ಯ ನೋಡಿ ತುಂಬಾ ಖುಷಿ ಆಗ್ಬಿಡುತ್ತೆ ಈ ಕಡೆ ಆದಿಗೆ. ಓ, ಇದು ಭಾಗ್ಯ ಅಲ್ವಾ, ಏನಿದು ಟೈರ್ ಆಗ್ತಿದಾರಲ್ಲ ಅಂತ ಹೇಳಿ ತುಂಬಾ ಶಾಕ್ ಅಲ್ಲಿ ಆದಿ ಕಾರ್ನ ನಿಲ್ಸ್ತಾರೆ. ಆಚೆ ಬಂದ್ ನೋಡಿದ್ರೆ ಹೌದು, ಇದು ಭಾಗ್ಯ ಅವ್ರೆ. ಭಾಗ್ಯ ಅವ್ರಿಗೆ ಟೈರ್ ಹಾಕಕ್ಕೂ ಬರುತ್ತಾ, ವಾವ್, ಇವ್ರು ಒಂಥರ ಸೂಪರ್ ವುಮೆನ್ ಇದ್ದಂಗೆ, ಮಲ್ಟಿ ಟ್ಯಾಲೆಂಟೆಡ್ ಬಿಡು ಅಂತ ಇಲ್ಲಿ ಮನ್ಸಲ್ಲಿ ಭಾಗ್ಯನ ನೋಡ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ. ಹಾಗೆ ಆ ಕಡೆ ಭಾಗ್ಯ ಕೂಡ ಪಂಚರ್ ಆಗ್ತಿರ್ತಾರೆ. ಪಂಚರ್ ಹಾಕೋವರ್ಗು ಇಲ್ಲಿ ಭಾಗ್ಯನೇ ನೋಡ್ಕೊಂಡು ಆದಿ ತುಂಬಾ ಖುಷಿಯಿಂದ ಸ್ಮೈಲ್ ಕೊಡ್ತಿರ್ತಾರೆ. ಆಮೇಲೆ ಪಂಚರ್ ಎಲ್ಲ ಹಾಕದ್ಮೇಲೆ ಇನ್ನೇನು ಟೈರ್ ನ ಎತ್ತು ಡಿಕ್ಕಿಗೆ ಹಾಕ್ಬೇಕು. ಅದೇ ಸಮಯಕ್ಕೆ ಆದಿ ಬರ್ತಾರೆ. ಭಾಗ್ಯ ಅವ್ರೆ ಅಂತ ಆದಿ ಬರ್ತಿದ್ದಂಗೆ ಆದಿ ನೋಡಿ ಭಾಗ್ಯಂಗಂತೂ ತುಂಬಾ ಖುಷಿ ಆಗುತ್ತೆ. ಓ ಆದಿ ಅವ್ರೆ, ನೀವೇನಿಲ್ಲಿ ಅಂತ ಭಾಗ್ಯ ಹೇಳ್ತಾರೆ. ಅದು ನಾನು ಆನ್ ದ ವೇ ಆಫೀಸ್ ಹೋಗ್ತಾ ಇದೆ, ನಿಮ್ಮ ನೋಡಿದ್ನಲ್ಲ ದಾರಿ ಮಧ್ಯೆ, ಅದಕ್ಕೋಸ್ಕರ ಕಾರ್ನ ಸ್ಟಾಪ್ ಮಾಡ್ದೆ ಅಂತ ಆದಿ ಹೇಳ್ತಾರೆ. ಹೌದಾ, ನನ್ ಕಾರು ಟೈರ್ ಪಂಚರ್ ಆಗ್ಬಿಟ್ಟಿತ್ತು, ಆ ಪಂಚರ್ನ ಆಗ್ತಿದೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಏನ್ರಿ ಭಾಗ್ಯ ಅವ್ರೆ, ನಿಮ್ಗೆ ಪಂಚರ್ ಕೂಡ ಹಾಕಕ್ ಬರುತ್ತಾ, ನೀವಂತೂ ಸೂಪರ್ ಬಿಡಿ ಅಂತ ಆದಿ ಖುಷಿಯಿಂದ ಹೇಳ್ತಿದೆ. ಅಶೋ, ಪಂಚರ್ ಹಾಕೋದೆಲ್ಲ ದೊಡ್ಡ ಕೆಲ್ಸನಾ ಅಂತ ಭಾಗ್ಯ ಹೇಳ್ತಾರೆ. ಆಗಲ್ಲ, ಈಗಿನ ಕಾಲದ ಹೆಣ್ಮಕ್ಳು ಒಂದ್ ವಸ್ತುನ ಇನ್ನೊಂದ್ ಕಡೆ ಎತ್ತಿಡೋದಿಕ್ಕೆ ಒಂದ್ಸತಿ ಲೇಸಿನೆಸ್ ತೋರಿಸ್ತಾರೆ. ಅಂತದ್ರಲ್ಲಿ ನೀವೇ ನಿಮ್ ಕಾರ್ಗೆ ಪಂಚರ್ ಹಾಕೊಂಡಿದೀರಾ ಅಂದ್ರೆ ಇದನ್ನ ಎಲ್ಲ ಹೆಣ್ಮಕ್ಳು ನಿಮ್ಮನ್ನ ನೋಡಿ ಕಲಿಯಬೇಕು. ಯಾಕೆಂದ್ರೆ ಪ್ರತಿ ಸಲಿನೂ ಹೆಣ್ಮಕ್ಳು ಗಂಡಸ್ರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ ಅಲ್ವಾ. ನೀವಂತರ ಸೂಪರ್ ವುಮೆನ್, ಹಾಗೆ ಇಂಡಿಪೆಂಡೆಂಟ್ ವುಮೆನ್ ಅಂತ ಭಾಗ್ಯನ ಆದಿ ಉಗ್ಳುತ್ತಾನೆ ಇರ್ತಾರೆ. ಅಶೋ ಆದಿ ಅವರೇ, ನೀವ್ ಈ ತರ ಉಗ್ಳುತ್ತಿದ್ರೆ ನಂಗೆ ತುಂಬಾ ಮುಜುಗರ ಆಗುತ್ತೆ ಅಂತ ಭಾಗ್ಯ ಹೇಳ್ತಾರೆ. ಆಗ ಪ್ರೀತಿಯಿಂದ ಇಲ್ಲಿ ಆದಿ ಭಾಗ್ಯನೇ ನೋಡ್ತಾ ಇರ್ತಾರೆ. ಸರಿ ಭಾಗ್ಯ ಅವರೇ, ಟೈರ್ ಎತ್ತಿನ ಒಳಗಡೆ ಇರ್ತೀನಿ ಅಂತ ಟೈರ್ ಎತ್ಕೊಳಕ್ ಹೋಗ್ತಾರೆ. ಅಶೋ ಆದಿ ಅವರೇ, ಇದೆಲ್ಲ ನಿಮ್ಗೆ ಯಾಕೆ ತೊಂದ್ರೆ, ನಾನ್ ಇಡ್ತೀನಿ ಬಿಡಿ ಅಂತ ಹೇಳಿ ಹೇಳ್ತಾ ಇದ್ರು. ಇಲ್ಲಿ ಆದಿ ಅವರು ನಾನೇ ಇಡ್ತೀನಿ ಅಂತ ಹೇಳಿ ಡಿಕ್ಕಿಲಿ ಟೈರ್ ನ ಇಡ್ತಾರೆ. ಇದೇನಿದು ಆದಿ ಅವರೇ, ನಿಮ್ ಕೈಯೆಲ್ಲ ಕಪ್ಪು ಮಸಿ ಆಗ್ಬಿಟ್ಟಿದೆಲ್ಲ ಟೈರ್ದು, ಸಾರಿ ಆಯ್ತಾ ಅಂತ ಭಾಗ್ಯ ಹೇಳ್ತಾರೆ. ಸಾರಿನಾ, ಯಾಕೆ, ಅದ್ರಲ್ಲೇನಿದೆ, ಟೈರ್ ಎತ್ತಿಡ್ಬೇಕಾದ್ರೆ ಸ್ವಲ್ಪ ಮಸಿ ಆಯ್ತು ಅಷ್ಟೇ ತಾನೆ, ಇನ್ಫ್ಯಾಕ್ಟ್ ನಿಮ್ ಕೈಗೂ ಮಸಿ ಆಗಿದೆ ನೋಡಿ ಅಂತ ಆದಿ ಭಾಗ್ಯ ಹೇಳ್ತಾರೆ. ಅಶೋ, ನಾನು ಟೈರ್ ಪಂಚರ್ ಎಲ್ಲ ಎತ್ತಿರ್ತೀನಲ್ಲ ಟೂಲ್ಸ್, ಆವಾಗ ಅದ್ರಿಂದ ಆಗಿರ್ಬೇಕು ಅನ್ಸುತ್ತೆ. ನೀವ್ ಪಾಪ ಕಂಪ್ನಿಲಿ ವರ್ಕ್ ಮಾಡೋರು, ಮೀಟಿಂಗ್ ಅಂತ ಎಲ್ಲ ಹೋಗ್ತಿರ್ತೀರಾ, ನೀವ್ ಸ್ವಲ್ಪ ಕ್ಲೀನ್ ಆಗಿ ನೀಟಾಗಿರ್ಬೇಕಲ್ವಾ, ನಂದಿದ್ದಿದೆ ಬಿಡಿ ಅಂತ ಭಾಗ್ಯ ಹೇಳ್ತಾರೆ. ಇರ್ಲಿ ಬಿಡಿ ಅಂತ ಇಲ್ಲಿ ಅದೇ ಹೇಳ್ತಿರ್ಬೇಕಾರೆ, ಅದೆಲ್ಲ ಹೇಗಾಗುತ್ತೆ, ನನ್ನಿಂದ ತಾನೇ ಈ ತರ ನಿಮ್ ಕೈ ಗಲೀಜಾಗಿರೋದು, ನಾನೇನ್ ನೀರ್ ಕೊಡ್ತೀನಿ ಕೈ ತೊಳ್ಕೊಳ್ಳಿ ಅಂತ ಭಾಗ್ಯ ನೀರ್ ತರ್ತಾರೆ. ಇಲ್ಲ ಭಾಗ್ಯ ಅವರೇ, ಮೊದ್ಲು ನೀವ್ ಕೈ ತೊಳ್ಕೊಳ್ಳಿ ಅಂತಾರೆ. ಸರಿ ಆಯ್ತು ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಆಮೇಲೆ ಆದಿ ಭಾಗ್ಯಂಗೆ ನೀರ್ ಹಾಕ್ತಾರೆ, ಅವ್ರು ಭಾಗ್ಯ ಅವರು ಕೈ ತೊಳ್ಕೊತಾರೆ. ಆಮೇಲೆ ಭಾಗ್ಯ ಅವರು ಆದಿಗೆ ನೀರ್ ಕೊಡ್ತಾರೆ, ಭಾಗ್ಯ ಕೂಡ ಕೈ ತೊಳ್ಕೊತಾರೆ. ಮತ್ತೆ ಭಾಗ್ಯ ಅವ್ರೆ, ಯಾವ ಕಡೆನೋ ಹೊರಟಂಗಿತ್ತು ಅಂತ ಆದಿ ಕೇಳ್ತಾರೆ. ಅದು ಒಂದ್ ಸ್ವಲ್ಪ ಫುಡ್ ಸರ್ವಿಸ್ ಇತ್ತು, ಕೇಟರಿಂಗ್ ಮಾಡ್ತಿದೆ, ಆ ಫುಡ್ ನ ಡೆಲಿವರಿ ಮಾಡೋದಕ್ಕೆ ನಾನೇ ಹೋಗ್ತಿದ್ದೆ ಅಂತ ಭಾಗ್ಯ ಹೇಳ್ತಾರೆ. ಏನು, ನೀವು ಫುಡ್ ಕೇಟರಿಂಗ್ ಸರ್ವಿಸ್ ಕೂಡ ನಡೆಸ್ತಿದ್ದೀರಾ, ನನಗೆ ಗೊತ್ತಿರೋ ಮಟ್ಟಿಗೆ ನೀವ್ ಯಾವ್ದು ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಿದ್ರಲ್ವಾ ಅಂತ ಆದಿ ಹೇಳ್ತಾರೆ. ಹೌದು ಆದಿ ಅವರೇ, ನಾನು ಕಂಪ್ನಿಲಿ ಒಂದು ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಜೊತೆಗೆ ನಾನು ಫುಡ್ ಸರ್ವಿಸ್ ಕೂಡ ಕೇಟರಿಂಗ್ ಕೂಡ ಮಾಡ್ತೀನಿ, ಅದ್ರದ್ದೇ ಊಟ ಕೊಡಕ್ಕೋಸ್ಕರ ಓಡಾಡ್ತಿದ್ದೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ವಾವ್, ನೀವಂತೂ ಸೂಪರ್ ಬಿಡಿ, ಈ ಕಡೆ ಮನೆ ಕೆಲಸ ಮಾಡ್ತೀರಾ, ಅತ್ತೆ ಮಾವು ನೋಡ್ಕೋತೀರಾ, ಅಪ್ಪ ಅಮ್ಮ ನೋಡ್ಕೋತೀರಾ, ಜೊತೆಗೆ ಮಕ್ಳದು ಎಜುಕೇಶನ್, ಈ ಕಡೆ ತಂಗಿ ಮದ್ವೆ ಅದ್ದೂರಿಯಾಗಿ ಮಾಡಿದೀರಾ, ಎಷ್ಟ್ರಿ ಕೆಲಸ ಮಾಡ್ತೀರಾ ನೀವು ಅಂತ ಇಲ್ಲಿ ಆದಿ ಕೇಳ್ತಿರ್ತಾರೆ. ಆಗಲ್ಲ ಆದಿ ಅವರೇ, ಅವ್ರನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದಲ್ವಾ, ನನ್ ಜವಾಬ್ದಾರಿ ಅಂದ್ಮೇಲೆ ಕಷ್ಟನೋ ಸುಖನೋ ನಾನು ನೋಡ್ಕೋತೀನಿ, ಯಾಕೆಂದ್ರೆ ಅವ್ರೇ ನನ್ ಪ್ರಪಂಚ ಅಂತ ಭಾಗ್ಯ ಹೇಳ್ತಾರೆ. ಭಾಗ್ಯನ್ ಮಾತ್ ಕೇಳಿ ಆದಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಕರೆಕ್ಟ್, ಬೈ ದ ವೇ, ನೀವು ಈ ಹಿಂದೆ ನಮ್ಮ ಹೋಟೆಲ್ ಅಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿದ್ರಲ್ವಾ ಅಂತ ಆದಿ ಹೇಳ್ತಾರೆ. ಹಾ ಆದಿ ಅವರೇ, ಮುಂಚೆ ನಾನೇ ಶೆಫ್ ಆಗಿ ಕೆಲಸ ಮಾಡ್ತಿದ್ದೆ ಅಂತ ಭಾಗ್ಯ ಹೇಳ್ತಾರೆ. ಇಫ್ ಯು ಡೋಂಟ್ ಮೈಂಡ್, ನಾನ್ ನಿಮ್ಗೆ ಒಂದು ಕೇಳ್ಬೋದಾ ಅಂತ ಆದಿ ಹೇಳ್ತಾರೆ. ಏನ್ ಕೇಳಿ ಆದಿ ಅವ್ರೆ ಅಂತ ಯಾಕೆ ಭಾಗ್ಯ ಹೇಳ್ತಿದೆ. ನೀವ್ ಯಾಕೆ ನಮ್ ಹೋಟ್ಲಿಗೆ ವಾಪಸ್ ಬಂದು ಶೆಫ್ ಆಗಿ ಮಾಡ್ಬಾರ್ದು ಅಂತ ಇಲ್ಲಿ ಆದಿ ಹೇಳ್ತಾರೆ. ಆಗ ಭಾಗ್ಯಗಂಟು ಆದಿ ಮಾತ್ ಕೇಳಿ ತುಂಬಾ ಶಾಕ್ ಆಗ್ಬಿಡುತ್ತೆ. ಏನ್ ಹೇಳ್ತಿದ್ದೀರಾ ಆದಿ ಅವ್ರೆ, ನಾನು ಶೆಫ್ ಆಗಿ ನಿಮ್ ಹೋಟೆಲ್ಗ ಅಂತ ಭಾಗ್ಯ ಹೇಳ್ತಾರೆ. ಹೌದು ಭಾಗ್ಯ ಅವ್ರೆ, ನೀವು ಮುಂಚೆ ಹೇಗಿದ್ರು ಹೆಡ್ ಶೆಫ್ ಆಗಿ ಕೆಲಸ ಮಾಡ್ತಿದ್ರಲ್ವಾ, ಈಗ್ಲೂ ಏನು ಇಲ್ಲ, ವಾಪಸ್ ನಮ್ ಹೋಟೆಲ್ಗೆ ಬಂದ್ಬಿಡಿ, ನಾನ್ ಮಾತಾಡ್ತೀನಿ ಕನಿಕನ್ ಜೊತೆ ಅಂತ ಆದಿ ಹೇಳ್ತಾರೆ. ಅದು ಕನಿಕಾ ಅಂತ ಇಲ್ಲಿ ಭಾಗ್ಯ ಹೇಳಕ್ ಬರ್ಬೇಕಾರೆ, ನೀವ್ ತಲೆ ಕೆಡ್ಸ್ಕೋಬೇಡಿ, ನಾನ್ ಅದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಪ್ರಾಬ್ಲಮ್ ನ, ನೀವು ಹೋಟೆಲ್ ಅಲ್ಲಿ ಬಂದು ಕೆಲಸ ಮಾಡ್ತಿರೋ ಇಲ್ವೋ ಅಂತ ಥಿಂಕ್ ಮಾಡಿ ಹೇಳಿ, ಏನು ಅರ್ಜೆಂಟ್ ಇಲ್ಲ ಅಂತ ಆದಿ ಹೇಳ್ತಾರೆ. ಸರಿ ಆದಿ ಅವರೇ, ಯೋಚನೆ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಸರಿ ಭಾಗ್ಯ ಅವರೇ, ನಾನು ಇನ್ ಹೊರಡ್ತೀನಿ ಅಂತ ಆದಿನೂ ಹೋಗ್ತಿರ್ತಾರೆ. ನಂಗೂ ಟೈಮ್ ಆಯ್ತು, ನಾನು ಫುಡ್ ಸರ್ವಿಸ್ ಕೊಡ್ಬೇಕು ಅಂತ ಭಾಗ್ಯ ಹೋಗ್ತಿರ್ಬೇಕಾರೆ, ಭಾಗ್ಯ ಹೋಗೋದ್ರೆ ನೋಡಿ ಆದಿ ಅಂತೂ ತುಂಬಾ ಖುಷಿ ಪಟ್ಬಿಡ್ತಾರೆ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಇವ್ರ ಒಂಥರ ಸೂಪರ್ ವುಮೆನ್ ಅಥವಾ ಕೇರಿಂಗ್ ವುಮೆನ್ ಏನಂತ ಹೇಳ್ಬೇಕು ನಂಗಂತೂ ಗೊತ್ತಿಲ್ಲ ಅಂತ ಹೇಳಿ ಆದಿ ಭಾಗ್ಯನ ನೆನಪಿಸ್ಕೊಂಡು ಖುಷಿ ಪಡ್ತಿರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.